ಅದು ಅವ್ರಿಗೆ ಬಿಟ್ಟಿದ್ದು, ನಾನ್ ಹೇಳಕ್ ಆಗಲ್ಲ. ಅದು ಖಾತಾ ಮಾಡ್ಕೊಡೋರು ಅವರು. ನಾನೇನ್ ಹೇಳ್ತಾ ಇದ್ದೀನಿ, ಅವರು ಸರಿಯಾಗನ ಮಾಡ್ಕೊಡಿ, ತಪ್ಪನ ಮಾಡ್ಕೊಡಿ, ಅಟ್ಲೀಸ್ಟ್ ಖಾತಾ ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ನನ್ನ ಹತ್ರ ಏನಾಗ್ತಾ ಇದೆ, ಖಾತಾ ಇಲ್ದೇ ನಡೀತಾ ಇದೆ. ಆಮೇಲೆ ಪ್ರಾಪರ್ ಆಗಿ ಯಾರೋ ಲೇಔಟ್ ಮಾಡಿರೋನ್ ಬಂದ್ಬಿಟ್ಟು ನಮ್ಮ ಹತ್ರ ಆಶ್ರಯ ಸೈಟ್ ಅಂತ ಹೇಳ್ಬಿಟ್ಟು ಕಮ್ಮಿ ರೇಟ್ಗೆ ರಿಜಿಸ್ಟರ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ. ಆಶ್ರಯ ಸೈಟ್ಗೆ ನಾಮಿನಲ್ ಕಟ್ಬೇಕಷ್ಟೇ. ಅದಕ್ಕೆ ನಾವು ಇದಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ. ಅದು ಪ್ರಾಪರ್ ಲೇಔಟೇ, ಪ್ರಾಪರ್ ರೆವಿನ್ಯೂ ಲೇಔಟೋ ಅಥವಾ ಅಪ್ರೂವ್ಡ್ ಲೇಔಟೋ ಏನೋ ಇದೆ. ಆದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಅದರ್ಸ್ ಕ್ಯಾಟಗರಿ ಅಂದ್ರೆ ಅದು ಒಂದು ನಾಮಿನಲ್ ರೇಟ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಅಲ್ಲಿನ ಆಕ್ಚುಯಲ್ ವ್ಯಾಲ್ಯೂ ಇಲ್ಲಿ ಹಾಕೋದೇ ಅವಶ್ಯಕತೆ ಇಲ್ಲ. ಸೊ ಹಿಂಗ ಹಾಕ್ಬಿಟ್ಟು ನಡೀತಾ ಇದೆ. ಸೊ ನೀವು ಅಲ್ಲಿ ಆಯಾ ಖಾತೆ ಯಾವ್ದು ಸಂಬಂಧ ಇದೆ ಆ ಖಾತಾ ನೀವು ತಗೊಂಡು ಅದ್ರ ಪ್ರಕಾರ ದುಡ್ಡು ಕಟ್ಬಿಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಇದು ಈಗ ಕೆಲವ್ರು ಏನಾಗ್ತಾ ಇದೆ, ಅಕ್ರಮ ಬಡಾವಣೆಗಳು, ಅದು ರೆವಿನ್ಯೂ ಬಡಾವಣೆ ಇರ್ಬೋದು, ಯಾವುದೇ ಇರ್ಬೋದು, ಖಾತಾನೇ ಇಲ್ಲದೆ ಮಾಡೋದಕ್ಕೆ ಸ್ವಲ್ಪ ಕಡಿವಾಣ ಹಾಕುತ್ತೆ. ಈಗ ಗ್ರಾಮ ಪಂಚಾಯತಿಯವರು ರೆವಿನ್ಯೂ ಲೇಔಟ್ಗೆ ಅವ್ರು ಖಾತೆ ಮಾಡ್ಕೊಟ್ರೆ ನಾನು ಅವರ ಅಧಿಕಾರ, ಅದು ಅವ್ರಿಗೆ ಬರುತ್ತೆ, ಅದು ಅವ್ರು ಕೇಳ್ಕೋಬೇಕು. ಬಿಟ್ರೆ ನಾನು ಅದನ್ನ ಕೇಳಕ್ ಹೋಗೋದಿಲ್ಲ. BBMP ಅವರು ಕೂಡ ಬಿ ಖಾತಾ ಮಾಡ್ಕೊಟ್ರೆ ಅವರು ಖಾತಾ ಮಾಡ್ಕೊಟ್ಟಿದ್ದೆ ನಾನು ಅಕ್ಸೆಪ್ಟ್ ಮಾಡ್ಕೋತೇನೆ. ಅದನ್ನ ನಾನು ಅಧಿಕ ಪ್ರಸಂಗಿತನ ನಾನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದೆಲ್ಲ ನಾನು ಪ್ರಶ್ನೆ ಮಾಡಕ್ ಹೋಗೋಲ್ಲ. ಆದ್ರೆ ಖಾತಾನೇ ಇಲ್ಲದೆ ಹೊಡಿತಾ ಇದಾರಲ್ಲ, ಅಥವಾ ತಪ್ಪು ಕ್ಲಾಸಿಫಿಕೇಶನ್ ಮಾಡಿ ಹೊಡಿತಾ ಇದಾರಲ್ಲ, ಅದನ್ನ ಕಡಿವಾಣ ಹಾಕ್ತಾ ಇವ್ ಅಷ್ಟೇ. ಇದೇನ್ ಬಹಳ ಎಲ್ಲ ರೆವಿನ್ಯೂ ಲೇಔಟ್ ನಿಲ್ಲಿಸ್ಬಿಡ್ತೀವಿ ಅದು ಇದು ಅಷ್ಟೆಲ್ಲ ನಾನು ದೊಡ್ಡ ಮಾತು ಹೇಳಕ್ ಹೋಗಲ್ಲ. ಯಾಕಂದ್ರೆ ನನ್ಗಿಂತ ಬುದ್ಧಿವಂತರಿದ್ದಾರೆ ಅವರೆಲ್ಲ. ಆಮೇಲೆ ನಾನು ಒಬ್ಬಂದೇ ಅಲ್ಲ, ಇದು ಎಲ್ಲಾರ್ಗೂ ತೀರ್ಮಾನ. ಹೌದು, ನಾವು ನೋಡಿ ಇದರಿಂದ ಸ್ವಲ್ಪ ಅಟ್ಲೀಸ್ಟ್ ಬೋಗಸ್ ಖಾತಾಗಳ ಮೇಲೆ ಆಗೋದು ಕಡಿವಾಣ ಆಗುತ್ತೆ. ಕೆಲವು ರೆವಿನ್ಯೂ ಲೇಔಟ್ಗಳು ಬೋಗಸ್ ಖಾತಾ ಮೇಲೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ, ಅದನ್ನಾದ್ರೂ ಅಟ್ಲೀಸ್ಟ್ ಕಡಿವಾಣ ಆಗುತ್ತೆ. ಅವ್ರು ಹೋಗಿ ಖಾತೆ ತಗೊಳ್ಳಿ. ಆಮೇಲೆ ಫಸ್ಟ್ ಟೈಮ್ ರಿಜಿಸ್ಟರ್ ಆಗ್ಬಿಟ್ರೆ ಅಷ್ಟೇ ಸಾಕು, ಅದಾದ್ಮೇಲೆ ಆಟೋಮೆಟಿಕ್ ರಿಜಿಸ್ಟರ್ ಹಾಕೊಂಡು ಹೋಗ್ತಾರೆ. ಯಾಕಂದ್ರೆ ಈ ರಿಜಿಸ್ಟ್ರೇಷನ್ ಮೇಲೆ ಖಾತಾ ಕೊಡ್ತಾರೆ, ಆಮೇಲೆ ಆಮೇಲೆ ಜೀವ ಬಂದ್ಬಿಡ್ತಲ್ಲ ಅದಕ್ಕೆ. ಸೊ ನಾವು ಕೈ ಜೋಡಿಸದೆ ಇದು ಇಷ್ಟು ವ್ಯಾಪಕವಾಗಿನೂ ಕೂಡ ಆಗಲ್ಲ. ನಮ್ಮ ಒಂದು ಸಹಕಾರ ಇದ್ರೇನೆ ಆಗೋದು. ಸೊ ಆಗುತ್ತೆ, ಕರೆಕ್ಟ್, ನಿಜ ನಿಜ, ಅದು ನಡೀತಾ ಇದೆ ಇವತ್ತು. IGR ಅವರು ಅದನ್ನೇ ಹೇಳಿದ್ರು, ತುಂಬಾ ಆಗ್ತಾ ಇದೆ ಈ ನಡುವೆ. ಸೊ ಒಂದೇ ಆಸ್ತಿಯನ್ನ ಸುಮ್ನೆ ಹಿಂಗೆ ಇದೇ ರಿಜಿಸ್ಟ್ರೇಷನ್ ಪೇಪರ್ ಕೊಟ್ಬಿಟ್ಟು ಯಾರ್ಯಾರಿಗೂ 2 ಬಾರಿ 3 ಬಾರಿ ಮಾಡ್ಕೊಡ್ತಾರೆ. ಸೊ ಇವೆಲ್ಲ ಸ್ವಲ್ಪ ಕಡಿವಾಣ ಬೀಳುತ್ತೆ. ಸ್ವಲ್ಪ ಅಂತ ಏನಾರ ಇದಕ್ಕೆ ಬೇರೆ ಬೇರೆ ಬಣ್ಣ ಕೊಡ್ತಾರೆ. ಅದಕ್ಕೆ ಏನಾದ್ರೂ ಇದ್ರೆ ನೀವು ನೇರವಾಗಿ ಬೇಕಾದ್ರೆ ಕೇಳಿ, ಯಾವತ್ತಾದ್ರೂ ಅನುಮಾನ ನಿವಾರಣೆ ಮಾಡ್ತೇವೆ. ಬಟ್ ಸ್ವಲ್ಪ ಇದ್ರ ಬಗ್ಗೆ ಅದು ಇದು ಎಲ್ಲ ಕ್ರಿಯೇಟ್ ಮಾಡೋರು ಇರ್ತಾರೆ. ಇಲ್ಲ, ನಾನ್ ಯಾವ್ದು ಇದ್ರಲ್ಲಿ ನನ್ಗೆ ಡಿಸ್ಕ್ರಿಷನ್ ಇಟ್ಕೊಂಡಿಲ್ಲ. ನೀನ್ ಅಲ್ಲಿ ಖಾತೆ ತಗೊಂಡ ಮಾಡ್ಕೊಂಡು ಹೋಗು. ನಾನು ನ್ಯಾಯ ಪಂಚಾಯತಿ ಇಲ್ಲ, ಈಗ ನ್ಯಾಯ ಪಂಚಾಯತಿ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಅದನ್ನ ಬಂದ್ ಮಾಡ್ಬಿಟ್ಟು ನನ್ಗೆ ಬೇಡವೇ ಬೇಡ. ನೀನ್ ಖಾತಾ ತಗೊಂಡು ಖಾತಾ ನಿಂದು ಅಲ್ಲಿ ಮಾಡಿಸ್ಕೊಂಡಿದ್ಯಾ, ಡಿಜಿಟಲ್ ಖಾತಾ ಇದೆಯಾ, ಹೋಗ್ತಾ ಇರಪ್ಪ ಮಾಡಿಸ್ಕೊಂಡು ಹೋಗ್ತಾ. ಇವಾಗ ನಾನ್ ಬೇಕಾದ್ರೆ ಇದೇನೋ ಫೇಕ್ ಕಾಣ್ತಾ ಇದೆ ಅಂತ ಹೇಳ್ಬೋದು, ಇಲ್ಲ ನಿಮ್ ಮುಖ ನನ್ಗೆ ಇಷ್ಟ ಆದ್ರೆ ಆಯ್ತು ಮಾಡ್ಸೋಣ ಬಾ ಅಂತ ಹೇಳ್ಬೋದು. ಈಗ ನಾನ್ ಮಾಡ್ತಾ ಇದ್ದೀನಿ ಅಂಶಕ್ಷೀರಲ್ಲಿ. ಇಲ್ಲ, ಇದು ಕಡಿವಾಣ ಹಾಕಕ್ಕೆ ತರ್ತಾ ಇರೋದು ನಾವು. ಹೌದು, ಕರೆಕ್ಟ್. ಇಲ್ಲ, ಅದಕ್ಕೆ ನಾನೀಗ ಆಪ್ಷನ್ ಬಂದ್ ಮಾಡ್ಬೇಕಾದ್ರೆ ಖಾತಾ ಡಿಜಿಟಲ್ ಆಗಿ ಇಂಟಗ್ರೇಷನ್ ಮಾಡೋದ್ರ ಮುಖಾಂತರನೇ ನಾನು ಬಂದ್ ಮಾಡ್ಬೇಕು. ಎಲ್ಲಿವರೆಗೂ ಅದನ್ನ ಇಂಟಗ್ರೇಷನ್ ಮಾಡಲ್ಲ ಅಲ್ಲಿವರೆಗೂ ನಾನು ಅದರ್ಸ್ ಆಪ್ಷನ್ಸ್ ಅನ್ನ ತೆಗೆದಾಕಕ್ಕಾಗಲ್ಲ. ಸೊ ಅದಕ್ಕೆ ಈಗ ನೀವು BDA ಖಾತಾ ಇದೆಯಾ, ನಾನು BDA ಜೊತೆಗೂ ಇಂಟಿಗ್ರೇಟ್ ಆಗ್ತೀನಿ. ನೀವು KDB ಖಾತಾ ಇದೆಯಾ, KDBದು ನಾನು ಅಲ್ಲೂ ಡಿಜಿಟಲ್ ಇಂಟಿಗ್ರೇಟ್ ಮಾಡ್ತೇನೆ. ನಿಮ್ದು ಹೌಸಿಂಗ್ ಬೋರ್ಡ್ ಸೈಟಾ, ಹೌಸಿಂಗ್ ಬೋರ್ಡ್ದು ನಾನು ಇಂಟಿಗ್ರೇಟ್ ಮಾಡ್ಕೊಡ್ತೀನಿ. ಸೊ ಎಲ್ಲ ಇಂಟಿಗ್ರೇಷನ್ ಆಗ್ಬಿಟ್ರೆ ಈ ಮಿಸ್ಲೇನಿಯಸ್ ಕ್ಯಾಟಗರಿ ಇತರೆ ಅಂತ ಬರೋದೇ ಇಲ್ವಲ್ಲ.
ಸೊ ಅದನ್ನ ಮಾಡ್ಬೇಕಾದ್ರೆ ನಾನು ಇವರೆಲ್ಲಾರನು ಡಿಜಿಟಲ್ ಮೋಡ್ಗೆ ತಗೊಂಡ್ ಬರ್ತಾ ಇದ್ದೀನಿ ಈಗ 8 ತಿಂಗಳಿಂದ ಈ ಪ್ರಯತ್ನ. ಅವ್ರಿಗೂ ನಾನು ಈಗ ಆಶ್ರಯ ಕೊಡೋದು ಅಲ್ಟಿಮೇಟ್ಲಿ ನಾನೇ, ರೆವಿನ್ಯೂ ಡಿಪಾರ್ಟ್ಮೆಂಟ್, ತಾಲೂಕ್ ಪಂಚಾಯತಿ ನಾವಿಬ್ರು ಕೊಡ್ತೀವಿ. ಅದು ಇನ್ಮೇಲೆಲ್ಲ ಡಿಜಿಟಲ್ ಖಾತಾನೆ ಕೊಡ್ಬೇಕು. 94C ಕೂಡ ಇನ್ಮೇಲೆ ಡಿಜಿಟಲ್ ಅಲ್ಲೇ ಕೊಡ್ಬೇಕು. 94CC ಕಂದಾಯ ಇಲಾಖೆ ಕೊಡೋದು, ಅದು ಕೂಡ ಡಿಜಿಟಲ್ ಆಗಿ ಕೊಡ್ಬೇಕು. ಸ್ವಲ್ಪ ಆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ, ಆ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇರೋದು, ಆ ಡೈರೆಕ್ಷನ್ ಅಲ್ಲೇ. ವಿಚಾರ ಆಧಾರ್ ಇದೆಯಲ್ಲ, ಆಧಾರ್ ಆಸ್ತಿಗೆ ಜಿಯೋ ರೆಫರೆನ್ಸ್. ಹೌದು, ಆಸ್ತಿ ಪ್ರಾಪರ್ಟಿ ಕಾರ್ಡ್ ಕೊಡ್ತೀವಿ. ಹೌದು 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 ಹೌದು, ಅದು ಇದೆ, ಅದು ಇದೆ, ಅದು ಇದೆ. ಹಾ, ಐದು. So October 21st ಇಂದ 39 offices throughout the state open ಇದೆ. 35. Bangalore 5 plus 34 ಆಗುತ್ತಾ? 34 ಆಗುತ್ತೆ ಮೋಸ್ಟ್ಲಿ. 35 ಸರ್. 35. ಎಲ್ಲ ಜಿಲ್ಲೆ ಸೇರಿದ್ರೆ 35. 5 + 30. 30 + 5.